ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ಬಿಆರ್ ಪಾಟೀಲ್ ರಿಸೈನ್ ಮಾಡ್ತಾ ಇದ್ದಂತೆ ಅತ್ತ ಚನ್ನಪಟ್ಟಣದಲ್ಲಿ ಡಿಕೆಶಿ ಮುಂದಿನ ಸಿಎಂ ಎಂಬ ಕೂಗು ಕೇಳಿ ಬರ್ತಾ ಇದೆ. ಇದರಿಂದ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಅಲುಗಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಂದೆಡೆ ಸಿಎಂ ಆಪ್ತರಿಂದಲೇ ಬಂಡಾಯದ ಬಾವುಟ ಹಾರಿಸಲಾಗ್ತಾ ಇದೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಒಗ್ಗಟ್ಟಿನ ಮಂತ್ರ ಕೇಳಿ ಬರ್ತಾ ಇದೆ. ಚನ್ನಪಟ್ಟಣದ ಕೃತಜ್ಞತಾ ಸಮಾವೇಶದ ಭಾಷಣದಲ್ಲಿ ಬಾಲಕೃಷ್ಣ ಅವರು ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗಿ ಪರೋಕ್ಷವಾಗಿ ಡಿಕೆಶಿಗೆ ಬಹುಪರಾಕ್ ಹಾಕಿದ್ದಾರೆ. ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ನಕ್ಸಲ್ ಶರಣಾಗತಿಯ ಬಗ್ಗೆ ಗ್ರಾಮಸ್ಥರಾದ ನಾರಾಯಣ ಪೂಜಾರಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು ನಕ್ಸಲ್ ಲಕ್ಷ್ಮಿ ಶರಣಾಗತಿ ಊರಿಗೆ ಖುಷಿ ತಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ನ್ಯಾಯಕ್ಕಾಗಿ ಆಕ್ರೋಶದಿಂದ ನಕ್ಸಲ್ ಹಾದಿ ಹಿಡಿದಿದ್ದಾಳೆ, ಆಕೆ ಜೊತೆಗೆ ಊರಿನ ಸಮಸ್ಯೆಗೆ ಪರಿಹಾರ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ಅವಳು ಆರ್ಥಿಕ ಸಮಸ್ಯೆಯಿಂದ ಹೋಗಿರ್ಬೋದು, ಮತ್ತು ನಮ್ಮ ಮನೆಗೂ ಅವಳ ಮನೆಗೂ ಒಂದು 2.5 ಕಿಲೋಮೀಟ್ರ್ ದೂರದಲ್ಲಿರುವುದು. ಅವಳು ನಕ್ಸಲೈಟ್ ಜೊತೆಲಿ ಹೋಗ್ತಾಳೆ, ಈ ರೀತಿ ಹೋರಾಟ ಮಾಡ್ತಾಳೆ, ಒಂದು ನಕ್ಸಲೈಟ್ ಟೀಮಲ್ ಜೊತೆಯಲ್ಲಿ ಸೇರಿ ಅವಳು ಹೋರಾಟ ಮಾಡ್ತಾಳೆ ಅಂತ ನಾವು ಕನಸಲ್ಲೂ ಎನ್ಸ್ಕೊಂಡಿಲ್ಲ. ಅಷ್ಟು ಮುಗ್ಧ ಹುಡುಗಿ ಅವಳು. ಅವಳಿಗಿಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ಜಾಗದ ಸಮಸ್ಯೆ ಮತ್ತು ವೈಲ್ಡ್ ಲೈಫ್ ಪಕ್ಕದಲ್ಲಿ ಮನೆ ಇರೋದ್ರಿಂದ ಡಿಪಾರ್ಟ್ಮೆಂಟೆಲ್ಲ ತುಂಬ ಉಪದ್ರ ಕೊಟ್ಟಿರ್ಬೋದು. ಅವ್ರ ಮನೆಯಲ್ಲಿ ಕೇಳಿದಾಗ ಹೇಳ್ತಾಯಿದ್ರು, ಅದು ನಾವು ನೋಡಿದ್ದದ್ನಲ್ಲ. ಮತ್ತು ಈ ಊರಲ್ಲಿ ಏನಾಗಿದೆ ಕೇಳಿದ್ರೆ ಒಂದು ರೋಡ್ ಇಲ್ಲ, ಯಾವುದೇ ಒಂದು ರೋಡನ್ನು ಅಭಿವೃದ್ಧಿ ಮಾಡಲಿಲ್ಲ. ಟೋಟಲಿ ಇವಾಗ ಒಂದು 250 ಮನೆ ಇದೆ ಸರ್. 250 ಮನೆಯಲ್ಲಿ 7 ಕಿಲೋಮೀಟರ್ ರೋಡ್ ಮಾಡಿದರೆ ಇಡೀ ಊರು ಅಭಿವೃದ್ಧಿ ಆಗುತ್ತೆ. ಅವಳು ಹಾವೇರಿಯಲ್ಲಿ ಹಿಮ್ಮುಖವಾಗಿ ಟ್ರ್ಯಾಕ್ಟರ್ ಟ್ರೈಲರ್ ಸಮೇತ ಓಡಿಸುವ ಮೂಲಕ ಯುವಕನೊಬ್ಬ ಗಮನ ಸೆಳೆದಿದ್ದಾನೆ. ಹಾವೇರಿಯ ಮಾದಾಪುರದಿಂದ 150 ಕಿಲೋಮೀಟರ್ ದೂರ ಹಿಮ್ಮುಖವಾಗಿ ಟ್ರ್ಯಾಕ್ಟರ್ ಓಡಿಸಿದ್ದಾನೆ. ಗ್ರಾಮದ ನಾಗರಾಜ್, ಗೋಪಾಲ್, ಲಮಾಣಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. 150 ಕಿಲೋಮೀಟರ್ ದೂರವಿರುವ ಸೇವಾಲಾಲರ ಮೂಲ ಸ್ಥಳಕ್ಕೆ ಹೋಗಿ ಬರುವ ನನ್ನ ಬೇಡಿಕೆ ಇವತ್ತು ಈಡೇರಿದೆ ಅಂತ ಹೇಳಿದ್ದಾನೆ. ವಿಜಯನಗರದ ಹೂವಿನ ಹಡಗಲಿಯ ಮೈಲಾರ ಗ್ರಾಮದ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕೋತ್ಸವ ಪ್ರಯುಕ್ತ ತುಂಗಭದ್ರಾ ನದಿಗೆ ನೀರು ಹರಿಸಲಾಗುತ್ತೆ. ಶಿವಮೊಗ್ಗದ ಭದ್ರಾ ಜಲಾಶಯದಿಂದ ಫೆಬ್ರವರಿ 5ರಿಂದ ಫೆಬ್ರವರಿ 11ರವರೆಗೆ 5,800 ಕ್ಯೂಸೆಕ್ಸ್ ನೀರನ್ನು ಹರಿಸೋದಕ್ಕೆ ಪ್ರಾದೇಶಿಕ ಆಯುಕ್ತರು ಆದೇಶ ನೀಡಿದ್ದಾರೆ. ನೀರು ಹರಿಸುವ ಅವಧಿಯಲ್ಲಿ ನದಿ ಬಳಿ ಸಾರ್ವಜನಿಕರು ಮತ್ತು ರೈತರು ತಿರುಗಾಡುವುದು, ದನ ಕರುಗಳನ್ನು ಮೇಯಿಸೋದು ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದನ್ನು ನಿಷೇಧಿಸಲಾಗಿದೆ. ನದಿ ದಂಡೆಯಲ್ಲಿ ಪಂಪ್ ಸೆಟ್ ಅಳವಡಿಸುವುದು ಮತ್ತು ಅನಧಿಕೃತವಾಗಿ ನೀರೆತ್ತುವುದನ್ನು ನಿಷೇಧ ಮಾಡಲಾಗಿದೆ. ಈ ಬಗ್ಗೆ ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಅಧೀಕ್ಷಕ ಅಭಿಯಂತರು ಪ್ರಕಟಣೆ ಹೊರಡಿಸಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆ ಹಿನ್ನೆಲೆ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ಯಾನ್ಸರ್ ಮುಕ್ತ ಭಾರತದ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಸುದೀರ್ಘವಾಗಿ ಮಾತನಾಡಿದವು. ಕರ್ನಾಟಕ, ಅದರಲ್ಲೂ ಬೆಂಗಳೂರಿಗೆ ಬಜೆಟ್ನಲ್ಲಿ ಏನು ಅನ್ನೋ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿ ನೀಡಿದರು. ರಾಷ್ಟ್ರದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ತೆರೆಯುವ ಕೆಲಸ ಮಾಡಿದ್ದಾರೆ. ಕಸ್ಟಮ್ನ ಸಂಪೂರ್ಣ ಉಚಿತ ಮಾಡಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಲ್ಲದೆ MBBS ಸೀಟುಗಳ ಹೆಚ್ಚಳ ಕೂಡ ಮಾಡಲಾಗಿದೆ. ಮೊದಲ ಬಾರಿಗೆ ಬ್ರಾಡ್ ಬ್ರ್ಯಾಂಡ್ ಕನೆಕ್ಟಿವಿಟಿ ಕೊಡುವಂಥ ಮೂಲಕ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾರೆ. ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ, ಅದರಲ್ಲೂ ಈ ಮಧ್ಯಮ ವಯಸ್ಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಕ್ಯಾನ್ಸರನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಇದನ್ನು ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾನ್ಸರ್ ಡೇ ಕೇರ್ ಸೆಂಟರನ್ನು ತೆಗೆಯುವಂಥ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಮೆಡಿಕಲ್ ಟೂರಿಸಮ್ ಅಂತ ಏನಿದೆ, ಹೀಲಿಂಗ್ ಅಂತ ಏನಿದೆ, ವಿದೇಶದಿಂದ ಕೂಡ ಹಲವಾರು ರೋಗಿಗಳು ಭಾರತ ದೇಶಕ್ಕೆ ಬರ್ತಾರೆ. ಸೊ ಅವ್ರಿಗೆ ವೀಸಾ ಕೂಡ. ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರ ಹಾವಳಿ ತಡೆಯಬೇಕಾಗಿದೆ, ಬಡವರನ್ನ, ಜನಸಾಮಾನ್ಯರನ್ನ ರಕ್ಷಣೆ ಮಾಡಬೇಕಾಗಿದೆ ಎಂದು ಕಾನೂನು ಸಚಿವ HK ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಡವರನ್ನ ಮನ ಬಂದಂತೆ ಥಳಿಸಿ ವಸೂಲಿ ಮಾಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರಿಗೆ ಲಗಾಮು ಹಾಕಬೇಕಾಗಿದೆ. ಇದಕ್ಕಾಗಿ ಸುಗ್ರೀವಾಜ್ಞೆ ತಯಾರು ಆಗಿದೆ ಅಂತ ಹೇಳಿದ್ದಾರೆ. ಜನರ ಬದುಕಿಗೆ
ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ. ರಾಜ್ಯಪಾಲರಿಗೆ ಹೋಗುವ ಮೊದಲು. ಇನ್ನು ಈ ವೇಳೆ ಮಾತನಾಡಿದ ಮುತಾಲಿಕ್ ಅಮ್ಜದ್ ಹಿಂದೆ ಯಾವುದೋ ಸಂಘಟನೆಯ ಬೆಂಬಲ ಇದೆ ಅನ್ನೋ ಅನುಮಾನವಿದೆ. ಸರ್ಕಾರ ಈ ಪ್ರಕರಣ ಗಂಭೀರವಾಗಿ ತಗೋಬೇಕು. ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಹಿಳೆಯರು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಆತನ ಮೊದಲ ಪತ್ನಿ ಕೇಸ್ ಕೊಟ್ಟಾಗಲೇ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಕಾಮಕನಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೊದಲು ಕೊಟ್ಟಂಥ ಕಂಪ್ಲೇಂಟನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲೇ ಹೆಂಡತಿ ಡೈವರ್ಸ್ ತೊಗೊಂಡಿದ್ದಾನೆ, ಅವನು ವಿಚ್ಛೇದನ ತೊಗೊಂಡಿದ್ದಾನೆ. ಆ ಹೆಂಡತಿದು ಎನ್ಕ್ವೈರಿ ಮಾಡಿ ಏನಾಗಿತ್ತು, ಎಲ್ಲಿ ನೋಡಿದ್ದಿ, ಹೇಗೆ ನೋಡಿದ್ದಿ, ಯಾಕೆ ವಿಚ್ಛೇದನ ಯಾಕಾಯಿತು ಎನ್ಕ್ವೈರಿ ಮಾಡಿ. ಎಲ್ಲ ಇವೊಂದು ಎಲ್ಲ ರಾಕ್ಷಸಿಂದ ಈ ಗೂಂಡಾ ಅಮ್ಜದನ್ನು ಎಲ್ಲ ಹೊರಗೆ ಬರುತ್ತೆ. ಇನ್ನೊಂದು ಇದರ ಸಂಬಂಧಪಟ್ಟಾಗೆ 9 ಜನ ಚೆನ್ನಗಿ. ಕಾರವಾರದ ಗೋಕರ್ಣ ಸಮೀಪದ ದುಬನಸಸೆ ಭಾಗದಲ್ಲಿ ರೆಸಾರ್ಟ್ ಮಾಲೀಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾಡು ಮಾಸ್ಕೆರೆ ಪಂಚಾಯತ್ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ರೆಸಾರ್ಟ್ ಮಾಲೀಕರು, ತಾವು ಲೀಗಲ್ ಆಗಿ ರೆಸಾರ್ಟ್ ಅನ್ನು ನಡೆಸ್ತಾ ಇದ್ದೀವಿ. ನಾಡು ಮಾಸ್ಕೆರೆ ಗ್ರಾಮ ಪಂಚಾಯತ್ಗೆ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೀವಿ. ವಿನಾಕಾರಣ ಪಂಚಾಯತ್ನಿಂದ ಆರೋಪ ಮಾಡಲಾಗ್ತಾ ಇದೆ. ಇಲ್ಲಿ ವಾರಕ್ಕೆ ಪಂಚಾಯತ್ನವರು ಕಸ ವಿಲೇವಾರಿಯ ವಾಹನ ಕಳಿಸ್ತಾರೆ. ಕಸ ವಿಲೇವಾರಿಯ ಹಣವನ್ನು ಚಾಚು ತಪ್ಪದೆ ಕಟ್ತಾ ಇದ್ದೀವಿ. ನಾವು ಹೋಮ್ ಸ್ಟೇ ರೆಸಾರ್ಟ್ನಿಂದಲೇ ಜೀವನ ನಡೆಸ್ತಿದ್ದೀವಿ. ಇದರಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ. 1963ರಿಂದನೇ ಇಲ್ಲಿ ಮೀನುಗಾರಿಕೆ ಜೊತೆಯಲ್ಲಿ ಉಪಕಸಬ ಅಂತ ಇದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಪಂಚಾಯತಿಗೆ ಭಾಳಷ್ಟು ಸಲ NOCಗೋಸ್ಕರ ನಮ್ಮ ಭಾಗದಿಂದ ಅರ್ಜಿಯನ್ನು ಸಲ್ಲಿಸಾಗಿದೆ. ಅವರು ಕಳೆದ 3 ವರ್ಷದಿಂದ ನಮ್ಮ ಪ್ರತಿ ರೂಮ್ಗಳಿಗೆ ಇಷ್ಟಂತ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ಪಂಚಾಯತಿ ಕೊಡ್ತಾ ಇದ್ದೇವೆ. ಕಸ ವಿಲೇವಾರಿ ದುಡ್ಡನ್ನು ಪ್ರತಿ ವಾರಕ್ಕೆ ಒಂದು ಸಲ ಬರ್ತಾರೆ. ಆ ದುಡ್ಡನ್ನು 500 ರೂಪಾಯಿನಂತೆ ಪ್ರತಿ ವಾರದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಂಡೀಪುರದಲ್ಲಿ ಗಜರಾಜನ ಹಾವಳಿಗೆ ಸವಾರರು ಹೈರಾಣಾಗಿದ್ದಾರೆ. ಮೈಸೂರಿನ ಬಂಡೀಪುರ ರಸ್ತೆಯಲ್ಲಿ ಕ್ಯಾರೆಟ್ ತುಂಬಿ ಹೊರಟಿದ್ದ ಲಾರಿಯನ್ನ ತಡೆದ ಗಜರಾಜ ಕ್ಯಾರೆಟ್ ತಿಂದಿದೆ. ರಸ್ತೆಯಲ್ಲಿ ಆನೆ ನಿಂತಿದ್ದರಿಂದ ಕೆಲ ಸಮಯ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಹೆದರಿ ದಂಪತಿ ಊರು ಬಿಟ್ಟಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಸಮೀಪದ ಆಲದಹಳ್ಳಿಯಲ್ಲಿ ನಡೆದಿದೆ. 3,70,000ಕ್ಕೆ 4,50,000 ಕಟ್ಟಿದ್ದಾರೆ. ಆದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇನ್ನು 2 ಲಕ್ಷ ಕಟ್ಟಬೇಕು ಅಂತ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದವರು 11 ಗಂಟೆವರೆಗೆ ಹೋಗೋದೇ ಇಲ್ಲ ಅಂತ ದಂಪತಿ ಆರೋಪ ಕೂಡ ಮಾಡಿದ್ದಾರೆ. ಗ್ರಾಮ ಶಕ್ತಿ ಫೈನಾನ್ಸಿಂದ ನಮ್ಮ ಯಜಮಾನರು ಮತ್ತು ನಮ್ಮ ಮಾವ ಅವರು ಹೆಸರು ಮೇಲೆ ಲೋನ್ ತಗೊಂಡಿರೋದು ಸರ್, ಹೌಸಿಂಗ್ ಲೋನು. ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಇವತ್ತಿನವರೆಗೂ ಅವ್ರು ಹೇಳಿಲ್ಲ ನಮಗೆ. ಕೊಡ್ರಿ, ನೀವು ಅವರು ಇಸ್ಕೊಂಡಿದ್ದಾರೆ ಅಂತಂದಮೇಲೆ ಮನೆ ಯಜಮಾನ್ರ ಅಂದಮೇಲೆ ನಿಮಗೆ ಜವಾಬ್ದಾರಿ ಇರಲ್ವಾ, ನೀವು ಲೋನ್ ಕಟ್ರಿ ಅಂತಾರೆ. 1 ರೂಪಾಯಿ 2 ರೂಪಾಯಿ ಆದರೆ ನಾನು ಸೇರಿಸಿ ಕಟ್ಬೋದು ಸರ್. 12,600 ರೂಪಾಯಿ ಕಂತು ಸರ್. ಅದು ಎಲ್ಲಿಂದ ಅಡ್ಜಸ್ಟ್ ಮಾಡಿ ಕಟ್ಟಲಿ ಸರ್ ನಾನು? ಅವರು ನಮ್ಮ ಮಾವರಿಗೆ 15 ದಿವಸ ಹುಷಾರಿಲ್ಲ ಅಂತೇಳಿ ಹೋದ ತಿಂಗಳು ಪೆಂಡಿಂಗ್ ಆಗಿತ್ತು ಕಂತು. ಪೆಂಡಿಂಗ್ ಆಗಿದ್ದನ್ನು ಮತ್ತೆ ನಾವು ಕಟ್ಟಿದ್ದೀವಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ಹಿನ್ನೆಲೆ ರಾಯಚೂರು ಜಿಲ್ಲಾಧಿಕಾರಿ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಸಾಲ ವಸೂಲಿಗೆ ಕಿರುಕುಳ ನೀಡಿದರೆ ಮುಲಾಜಿಲ್ಲದೆ ಸ್ಟ್ರಾಂಗ್ ಆಗಿ ಆಕ್ಷನ್ ಆಗುತ್ತೆ, ಕೂಡಲೇ FIR ಕೂಡ ಆಗುತ್ತೆ, ಅರೆಸ್ಟ್ ಕೂಡ ಮಾಡಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ.